ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಯೇಸುವಿನ ಶಕ್ತಿಯ ಅರಿವು ನಮಗಿದೆಯಾ? ಇಂದಿನ ಶುಭ ಸಂದೇಶದಲ್ಲಿ ಕುಷ್ಠರೋಗಿಯೊಬ್ಬನು ಯೇಸುವಿನ ಮುಂದೆ ಬಂದು ತಲೆಬಾಗಿ, ಸ್ವಾಮಿ, ತಾವು ಮನಸ್ಸು ಮಾಡಿದರೆ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ಬೇಡಿದಾಗ ಯೇಸು ಕೈ ಚಾಚಿ ಆತನನ್ನು ಸ್ಪರ್ಶಿಸಿ ಗುಣಪಡಿಸುವುದನ್ನು ನಾವು ಕಾಣ್ತೇವೆ. ಆ ಕುಷ್ಠರೋಗಿಗೆ ಯೇಸುವಲ್ಲಿ ಗುಣ ಮಾಡುವ ಶಕ್ತಿ ಇದೆ ಎಂಬ ವಿಶ್ವಾಸ ಇತ್ತು. ಎಲ್ಲರಿಗೂ ಅಸಾಧ್ಯವಾದುದು, ವೈದ್ಯರಿಗೆ, ಸೈಂಟಿಸ್ಟ್ಗಳಿಗೆ, ರಿಸರ್ಚರ್ಸ್ಗೆ ಒಂದು ಅಸಾಧ್ಯವಾಗಿರೋದು ಯೇಸುವಿಗೆ ಸಾಧ್ಯ ಎಂದು ಆತ ನಂಬಿದ. ಯೇಸುವಿಗೆ ಮನಸ್ಸಿದೆಯಾ ಎಂದು ತಿಳಿದುಕೊಳ್ಳಲು ಆತ ಪ್ರಯತ್ನಿಸಿದ. ದೇವರ ಚಿತ್ತ ಏನಾಗಿದೆ ಎಂದು ಆತ ಅರಿತುಕೊಂಡ. ಯೇಸು ಅಲ್ಲಿ ಹೇಳ್ತಾರೆ, ನನಗೆ ಮನಸ್ಸಿದೆ. ಯಾರ ಹತ್ತಿರಕ್ಕೂ ಸೇರಿಸದ, ಯಾರೂ ಮುಟ್ಟದ ಆ ವ್ಯಕ್ತಿಯನ್ನು ಯೇಸು ಸ್ಪರ್ಶಿಸಿ ಮುಟ್ಟಿ ಪ್ರೀತಿಯಿಂದ ಗುಣಪಡಿಸುತ್ತಾರೆ. ಪ್ರಿಯರೇ, ಇಂದು ಯೇಸುವಿನ ಪ್ರೀತಿಯ ಶಕ್ತಿಯ ಅರಿವು ನಮಗಿದೆಯಾ? ನನಗೆ ಮನಸ್ಸಿದೆ ಎಂದು ಕುಷ್ಠ ರೋಗಿಗೆ ನುಡಿದ ಅದೇ ಯೇಸು ಇವತ್ತು ನನಗೂ ನಿಮಗೂ ನುಡಿತಾ ಇದ್ದಾರೆ, ನನಗೆ ಮನಸ್ಸಿದೆ. ಯೇಸುವಿಗೆ ಮನಸ್ಸಿದೆ ಪ್ರಿಯರೇ, ನಮ್ಮನ್ನು ಆತ್ಮಿಕವಾಗಿ ಸೌಖ್ಯಪಡಿಸಲು. ಇವತ್ತು ಯಾರಿಗೂ ಕೊಡಲಾಗದ ಆ ಪಾಪ ಕ್ಷಮೆ, ಪಾಪ ವಿಮೋಚನೆ ಯೇಸು ಕೊಡಲು ಶಕ್ತರು. ಅವರು 2000 ವರ್ಷದ ಹಿಂದೆಯೇ ಆ ಶಿಲುಬೆಯ ಘೋರ ಯಾತನೆ, ಮರಣದ ಮುಖಾಂತರ ಈ ಶಕ್ತಿಯನ್ನು ರಿಲೀಸ್ ಮಾಡಿದ್ದಾರೆ. ನಮ್ಮನ್ನು ದೇವರ ಮಕ್ಕಳಾಗಿಸಲು, ನಮ್ಮನ್ನು ಅವರ ಆತ್ಮರಿಂದ ತುಂಬಿಸಲು ಯೇಸು ಇದೀಗಾಗಲೇ ಕಾರ್ಯ ಮಾಡಿದ್ದಾರೆ. ಅವರು ಮಾತ್ರ ಶಕ್ತರು ಪ್ರಿಯರೇ. ಇವತ್ತು ಅವರ ಮಾರ್ಗದಲ್ಲಿ ನಮ್ಮನ್ನು ನಡೆಸಲು, ಸ್ವರ್ಗ ಸಾಮ್ರಾಜ್ಯಕ್ಕೆ ನಮ್ಮನ್ನು ಮತ್ತೊಮ್ಮೆ ಕರೆದೊಯ್ಯಲು ಯೇಸು ಮಾತ್ರ ಶಕ್ತರು ಮತ್ತು ಅವರಿಗೆ ಮನಸ್ಸಿದೆ. ಆದರೆ ಇವತ್ತು ಆ ಕುಷ್ಠ ರೋಗಿಯಲ್ಲಿರುವ ವಿಶ್ವಾಸ ನನ್ನಲ್ಲಿ, ನಿಮ್ಮಲ್ಲಿ ಇದೆಯಾ? ಹಾಗಾದರೆ ಯೇಸುವಿನ ಅಗಾಧ ಪ್ರೀತಿಯನ್ನು ನಾವು ಗ್ರಹಿಸಿಕೊಳ್ಳೋಣ. ಕುಷ್ಠರೋಗಿಯನ್ನು ಸ್ಪರ್ಶಿಸಿದ ಅದೇ ಕೈಗಳು ನನ್ನನ್ನು, ನಿನ್ನನ್ನು ಪಾಪ ಶಾಪದಿಂದ, ನಿತ್ಯ ನರಕದಿಂದ, ಮರಣದಿಂದ ತಪ್ಪಿಸಲು, ಬಿಡುಗಡೆ ಮಾಡಲು ಶಿಲುಬೆಯ ಮೇಲೆ ಯೇಸುವಿನ ಆ ಮಧುರ ಪ್ರೀತಿಯ ಕೈಗಳು ಮೊಳೆಗಳಿಂದ ಜಡಿಸಲು ಅವರು ಬಿಟ್ಟುಕೊಟ್ಟರು. ಆತ್ಮಿಕವಾಗಿ ಸತ್ತ ನಮಗೆ ಜೀವ ಕೊಡಲು ಯೇಸು ತಮ್ಮ ಕೈಗಳನ್ನು ಮಾತ್ರವಲ್ಲದೆ ತಮ್ಮ ಪ್ರಾಣವನ್ನು ಕೂಡ ಒಪ್ಪಿಸಿಕೊಡಲು ಮನಸ್ಸು ಮಾಡಿದರು. ಪ್ರಿಯರ, ಯೇಸುವಿಗೆ ಮನಸ್ಸಿದೆ. ಯೇಸುವಿಗೆ ಮನಸ್ಸಿದೆ ಇವತ್ತು ನಿನ್ನನ್ನು ಮುಟ್ಟಲು, ಸ್ಪರ್ಶಿಸಲು, ನಿನ್ನನ್ನು ಸ್ವರ್ಗದ ಮಗನಾಗಿ, ಮಗಳಾಗಿಸಲು. ಯೇಸುವಿನ ಈ ಪ್ರೀತಿಯ ಸುಂದರ ಮನಸ್ಸನ್ನು ಅರ್ಥೈಸಿಕೊಳ್ಳೋಣ. ಅವರು ಯಾವುದೇ ಕ್ಷಣ ಮರಳಿ ಬರುವರು. ನಮ್ಮನ್ನು ಸ್ವರ್ಗಕ್ಕೆ ಕರೆದೊಯ್ಯಲು ಮನಸ್ಸು ಮಾಡಿರುವ ಆ ಯೇಸುವಿಗೆ ನಮ್ಮ